ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ಸರ್ಕಾರದ ಮಹತ್ವದ ನಿರ್ಧಾರಗಳಿಂದ ಎ ಖಾತಾ, ಬಿ ಖಾತಾ ಹಾಗೂ ಇ ಖಾತಾ ಎನ್ನುವಂಥ ಹೆಸರುಗಳು ಮುಂಚೂಣಿಗೆ ಬಂದಿದೆ. ಬಹಳಷ್ಟು ಜನರಿಗೆ ಈ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಅದರಲ್ಲೂ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾವನ್ನಾಗಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಎ ಖಾತಾ, ಬಿ ಖಾತಾ, ಇ ಖಾತಾ ಅಂದರೆ ಏನು? ವ್ಯತ್ಯಾಸವೇನು? ಖಾತೆ ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ? ಒಂದು ವೇಳೆ ಖಾತೆ ಬದಲಾವಣೆಗಳಾಗಿಲ್ಲ ಅಂದರೆ ಏನಾಗುತ್ತೆ? ನಿಮ್ಮ ಕನಸಿನ ಮನೆ ಕಟ್ಟೋದಕ್ಕೆ ಯಾವ ಖಾತೆ ಇದ್ದರೆ ಸೇಫ್? ಲೋನ್ ಯಾವುದಕ್ಕೆ ಸಿಗುತ್ತೆ? ಏನೆಲ್ಲ ದಾಖಲಾತಿಗಳು ಬೇಕು? ಬಿ ಖಾತಾ ಯಾವತ್ತಿದ್ರೂ ಹಾಗಾದರೆ ಅಪಾಯನಾ? ಈ ಎಲ್ಲ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಆಸ್ತಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಮನೆ ಕಟ್ಟಬೇಕು ಅಥವಾ ಒಬ್ಬರ ಹೆಸರಿನಿಂದ ಮತ್ತೊಬ್ಬರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡಿಕೊಳ್ಬೇಕು ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಈಗ ಖಾತಾ ಅಂದರೆ ಆಸ್ತಿಯ ಅಧಿಕೃತ ದಾಖಲೆ. ಸದ್ಯ ಸರ್ಕಾರ ಮಹತ್ವದ ನಿರ್ಧಾರಗಳಿಂದ ಎ ಖಾತಾ, ಬಿ ಖಾತಾ ಹಾಗೂ ಇ ಖಾತಾ ಎಂಬ ಹೆಸರುಗಳು ಚಾಲ್ತಿಯಲ್ಲಿದೆ. ಕರ್ನಾಟಕ ಸರ್ಕಾರವು ಇ ಖಾತಾ ಮಾಡುವ ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಕೈಗೊಂಡಿದೆ. ಉಳಿದಂತೆ ಬೆಂಗಳೂರಿನಲ್ಲಿ ಬಿ ಖಾತಾಗಳನ್ನು ಎ ಖಾತಾಗಳನ್ನಾಗಿ ಪರಿವರ್ತನೆ ಮಾಡುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿಯೇ ಈ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಎ ಖಾತಾ, ಬಿ ಖಾತಾ ಹಾಗೂ ಇ ಖಾತಾ ದಾಖಲೆಯನ್ನು ನೀಡಲಾಗುತ್ತೆ. ಇದರಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಮುಖ್ಯವಾದವು. ಈ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳೋದ್ರಿಂದ ಆಸ್ತಿಗೆ ಸಂಬಂಧಿಸಿದ ತೊಂದರೆಗಳನ್ನು ತಪ್ಪಿಸಬಹುದು. ಆಸ್ತಿ ಖರೀದಿಸುವಾಗ ಅಥವಾ ಮಾರುವಾಗ ಖಾತೆ ಬಹಳ ಮುಖ್ಯ. ಖಾತಾ ಪಡೆಯುವುದಕ್ಕೆ ಅರ್ಹರು. ಖಾತಾ ಹೊಂದಿದವರು ಆಸ್ತಿಗೆ ತೆರಿಗೆ ಕಟ್ಟೋದಕ್ಕೆ ಅರ್ಹರಾಗ್ತಾರೆ. ಖಾತಾದಲ್ಲಿ ಮಾಲೀಕರ ಹೆಸರು, ಆಸ್ತಿಯ ವಿಳಾಸ, ವಿಸ್ತೀರ್ಣ, ಸಂಖ್ಯೆ, ಗಡಿ, ನಿರ್ಮಾಣ ಪ್ರದೇಶ ಮತ್ತು ತೆರಿಗೆ ವಿವರಗಳು ಇರುತ್ತವೆ. ಖಾತಾವು ಆಸ್ತಿಯ ತೆರಿಗೆ ಲೆಕ್ಕಾಚಾರಕ್ಕೆ ಸಹಾಯ ಮಾಡುತ್ತೆ. 2007ರಲ್ಲಿ ಬಿಬಿಎಂಪಿ ತೆರಿಗೆ ಸಂಗ್ರಹಿಸಲು ಎ ಖಾತಾ ಮತ್ತು ಬಿ ಖಾತಾ ಈ ಒಂದು ಪರಿಕಲ್ಪನೆಯನ್ನ ತಂದಿತು. ಹಾಗಾದ್ರೆ ನೀವು ಕೇಳಬಹುದು, ಎ ಖಾತೆ ಅಂದ್ರೇನು ಅಂತ. ಹೌದು, ಎ ಖಾತೆ ಅಂದರೆ ಆಸ್ತಿಯ ಅಂದರೆ ನಿವೇಶನ ಸೈಟ್ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಕಾನೂನುಬದ್ಧ ದಾಖಲೆ ಪತ್ರ, ಆಸ್ತಿಯ ಎಲ್ಲ ಸರ್ಕಾರಿ ನಿಯಮಗಳನ್ನು ಪಾಲಿಸಿ ನೋಂದಣಿಯಾಗಿರುತ್ತೆ. ಜೊತೆಗೆ ಕಾನೂನುಬದ್ಧ ಆಸ್ತಿ ಅಂತ ಪರಿಗಣಿಸಲ್ಪಟ್ಟಿರುತ್ತೆ. ಇನ್ನು ಬಿಬಿಎಂಪಿ ವ್ಯಾಪ್ತಿ ಅಥವಾ ಸ್ಥಳೀಯ ಆಡಳಿತ ಸಂಸ್ಥೆಗಳು ಇದನ್ನು ನೀಡುತ್ತವೆ. ಇದು ಆಸ್ತಿ ಮಾಲೀಕರಿಗೆ ಓನರ್ಶಿಪ್ ಪ್ರಮಾಣ ಪತ್ರವಾಗಿರುತ್ತೆ. ಎ ಖಾತಾ ಇದ್ದರೆ ಹಾಗಾದರೆ ಏನೆಲ್ಲ ಯೂಸ್ಗಳಿದೆ, ಏನೆಲ್ಲ ಅಡ್ವಾಂಟೇಜಸ್ಗಳಿದೆ ಅಂತ ನೀವು ಕೇಳೋದಾದರೆ, ಎ ಖಾತಾ ಇದ್ದರೆ ವ್ಯಾಪಾರ ಪರವಾನಗಿ ಅಂದರೆ ನೀವೊಂದು ಲೈಸೆನ್ಸ್ಗಳನ್ನ ಪಡ್ಕೊಳ್ಬೋದು. ಇನ್ನು ಆ ಬಿಲ್ಡಿಂಗ್ನ ಕಟ್ಟೋದಕ್ಕೆ ನಿಮಗೆ ಬೇಗ ಅನುಮತಿ ಸುಲಭವಾಗಿ ಸಿಗುತ್ತೆ. ಬ್ಯಾಂಕ್ ಸಾಲ ಸುಲಭವಾಗಿ ಸಿಗುತ್ತೆ. ಆಸ್ತಿಯನ್ನು ಖರೀದಿಸುವವರು ಯಾವುದೇ ಅನುಮಾನ ಇಲ್ಲದೆ ನಿಸ್ಸಂದೇಹವಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಮಾಲೀಕರು ಆಸ್ತಿ ತೆರಿಗೆಯನ್ನು ಸರಿಯಾಗಿ ಪಾವತಿಸಿದ್ದಾರೆ ಅಂತ ಇದು ಖಚಿತಪಡಿಸುತ್ತೆ. ಜೊತೆಗೆ ಆಸ್ತಿ ಮಾರಾಟವನ್ನು ಮಾಡಬೇಕಾದ್ರೂ ಕೂಡ ಟ್ರಾನ್ಸ್ಫರ್ಗೆ ಅಂದರೆ ಯಾರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರೋ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಈ ಖಾತಾ ಎಂದ್ರೇನು ಅಂತ ನೋಡೋದಾದರೆ, ಈ ಖಾತಾ ಅಂದರೆ ಎ ಖಾತಾದ ಡಿಜಿಟಲ್ ರೂಪ ಅಂತಲೇ ಹೇಳ್ಬೋದು. ಇದು ಆಸ್ತಿ ಮಾಲೀಕತ್ವ, ತೆರಿಗೆ ಪಾವತಿ ಮತ್ತು ದಾಖಲೆಗಳನ್ನು ಆನ್ಲೈನ್ನಲ್ಲೇ ಕ್ಯಾರಿ ಮಾಡಬಹುದು. ಕರ್ನಾಟಕ ಸರ್ಕಾರವು ಇದನ್ನು ಕಡ್ಡಾಯಗೊಳಿಸಿದೆ. ಇದು ಆಸ್ತಿ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಹೌದು, ಇನ್ನು ಮುಂದೆ ಇದು ಡಿಜಿಟಲಲ್ಲೇ ಇರುತ್ತೆ. ಈ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ನೀವು ಕಟ್ಟುವಂಥ ಟ್ಯಾಕ್ಸಿಂದ ಹಿಡಿದು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಡಿಜಿಟಲೈಸ್ಡ್ ಆಗಿರುತ್ತೆ. ಹಾಗಾದರೆ ಇದರ ಉಪಯೋಗ ಏನು ಅಂತ ನೋಡೋದಾದರೆ, ಎ ಖಾತಾ ಆಸ್ತಿ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುತ್ತೆ. ಆಸ್ತಿಯ ಮೇಲೆ ಸುಲಭವಾಗಿ ಸಾಲವನ್ನು ನೀವು ಪಡೆದುಕೊಳ್ಬಹುದು. ಇನ್ನು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಪೂರೈಸಿದರೆ ಕಟ್ಟಡ ನಿರ್ಮಾಣಕ್ಕೆ ನಿಮಗೆ ಈಸಿಯಾಗಿ ಪರ್ಮಿಷನ್ ಸಿಗುತ್ತೆ. ಇನ್ನು ವ್ಯಾಪಾರಕ್ಕಾಗಿ ಲೈಸೆನ್ಸ್ ಸಿಗುತ್ತೆ. ಆಸ್ತಿ ಸಂಬಂಧಿತ ಎಲ್ಲ ದಾಖಲೆಗಳು ಆನ್ಲೈನ್ನಲ್ಲಿ ಇರುತ್ತೆ. ಜೊತೆಗೆ ಪಾರದರ್ಶಕವಾಗಿರುತ್ತೆ. ಯಾವುದೇ ರೀತಿಯ ನಕಲಿ ದಾಖಲೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇದರಿಂದ ನಕಲಿ ದಾಖಲೆಗಳ ಬಳಕೆ ಕಡಿಮೆಯಾಗುತ್ತೆ. ಇನ್ನು ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನು ಇದಕ್ಕೆ ರಿಕ್ವೈರ್ಡ್ ಆಗಿರೋದಿಲ್ಲ. ಮನೆ ಖರೀದಿದಾರರು ಮತ್ತು ಹೂಡಿಕೆದಾರರು ಆತಂಕವಿಲ್ಲದೆ ವ್ಯವಹರಿಸ್ಬೋದು. ನೀವು ಮನೆ ಸೇಲ್ ಮಾಡೋದಾದರೆ ನಿಮಗೂ ಆತಂಕ ಇರಲ್ಲ, ತೆಗೆದುಕೊಳ್ಬೇಕಾದಂಥವ್ರಿಗೂ ಕೂಡ ಆತಂಕ ಇಲ್ಲದೆ ಈ ಒಂದು ವ್ಯವಹಾರವನ್ನು ಇದರಿಂದಾಗಿ ಮಾಡಬಹುದಾಗುತ್ತೆ. ಹಾಗಾದರೆ ಇವೆಲ್ಲವೂ ಒಂದು ಕಡೆಯಾದರೆ ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆ ಮಾಡಿಕೊಳ್ಳೋದು ಹೇಗೆ ಅಂತ ನಿಮ್ಗೆ ಕೇಳ್ಬೋದು. ಎಸ್, ಬಿ ಖಾತಾ ಆಸ್ತಿಯನ್ನು ಹೊಂದಿದ್ರೆ ಅದನ್ನು ಎ ಖಾತಾಗೆ ಬದಲಾಯಿಸ್ಕೊಳ್ಳೋದು ತುಂಬಾ ಈಸಿ. ಇನ್ನು ಲೀಗಲ್ ಆಗಿ ಗುರುತಿಸಿರುತ್ತೆ. ನೀರು, ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಹಾಕೊಳ್ಬೇಕಾಗತ್ತೆ. ಇನ್ನು ವ್ಯಾಪಾರದ ಲೈಸೆನ್ಸ್ಗಳನ್ನು ನೀವು ಕೂಡ ಪಡೆದುಕೊಳ್ಬಹುದು. ಜೊತೆಗೆ ಬ್ಯಾಂಕ್ನಲ್ಲಿ ಲೋನ್ ಕೂಡ ಸಿಗುತ್ತೆ.
ಮೊದಲು ಬಿ ಖಾತಾ ಇರುವ ಆಸ್ತಿಯ ಬ್ಯಾಲೆನ್ಸ್ ಏನಿರುತ್ತೆ, ಬಾಕಿ ಉಳಿದಿರುವಂತಹ ಎಲ್ಲ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ಕಂಪ್ಲೀಟಾಗಿ ನೀವು ಕಟ್ಟಬೇಕಾಗಿರುತ್ತೆ. ಇನ್ನು ಯಾವುದೇ ರೀತಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರಬಾರ್ದು. ಇನ್ನು ಈ ಒಂದು ಬಳಿಕ ಆಸ್ತಿಗೆ ಸಂಬಂಧಿಸಿದ ಸ್ಥಳೀಯ ಆಡಳಿತ ಸಂಸ್ಥೆಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅಂದರೆ ಬೆಂಗಳೂರಿನಲ್ಲಿ BBMP ಇತರೆಗೆ ನಗರಗಳಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಇತರ ಟೌನ್ಗಳು ಅಂದರೆ ಪುರಸಭೆ, ಪಟ್ಟಣ ಪಂಚಾಯಿತಿ, ಇಲ್ಲಿ ನೀವೊಂದು ಖಾತೆ ಬದಲಾವಣೆಗೆ ಅರ್ಜಿ ಹಾಕಬೇಕು. ಆಸ್ತಿ ಪತ್ರದ ದಾಖಲೆ, ಆಸ್ತಿ ತೆರಿಗೆ ಜೊತೆಗೆ ಕಟ್ಟಡ ನಿರ್ಮಾಣ ಯೋಜನೆಯ ಒಂದು ನಕ್ಷೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ನೀವು ಸಲ್ಲಿಕೆ ಮಾಡಬೇಕು. ಇನ್ನು ಆಡಳಿತ ಸಂಸ್ಥೆಯು ಅರ್ಜಿಯನ್ನು ಪರಿಶೀಲನೆ ಮಾಡಿ ಎಲ್ಲ ಕಾನೂನು ಪ್ರಕಾರವಾಗಿದ್ದರೆ ಒಂದಷ್ಟು ವರ್ಗಾವಣೆ ಶುಲ್ಕವನ್ನು ಪಡೆದುಕೊಂಡು, ಅಂದರೆ ನಿವೇಶನ ಅಳತೆಗೆ ಆಧರಿಸಿದಂತೆ ಏನು ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಥವಾ ಏನು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಅಥವಾ ಇನ್ನೊಬ್ಬರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಕ್ಕೆ ಇಷ್ಟು ಅಂತ ಪೇ ಮಾಡೋದಿರುತ್ತೆ. ಅದನ್ನು ಪೇ ಮಾಡಿ ಖಾತಾಗೆ ಬದಲಾವಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಒಂದು ವೇಳೆ ನೀವು ಬಡವರಾಗಿ ಜನಿಸಿದ್ರೆ ಅದು ನಿಮ್ಮ ತಪ್ಪಲ್ಲ. ಅದೇ ನೀವು ಬಡವರಾಗಿ ಸತ್ತರೆ ಅದು ಖಂಡಿತವಾಗಿಯೂ ನಿಮ್ಮ ತಪ್ಪಾಗೋದು. ಇದರಂತೆ ಬಿ ಖಾತಾ ಆಸ್ತಿ ಖರೀದಿಸೋದು ತಪ್ಪಲ್ಲ, ಆದರೆ ಅದನ್ನು ಖಾತಾಗೆ ಪರಿವರ್ತಿಸದೇ ಹೋದರೆ ಅದು ನಿಮ್ಮ ತಪ್ಪಾಗುತ್ತೆ ಅಂತ ತಿಳಿದಂಥ ತಜ್ಞರು ಹೇಳ್ತಾರೆ. ಸರಳವಾಗಿ ಹೇಳೋದಾದರೆ ಖಾತಾ ಅಂದರೆ ನಿಮ್ಮ ಆಸ್ತಿ ಎಲ್ಲ ರೀತಿಯಲ್ಲೂ ಸರಿ ಇರುತ್ತೆ. ಬಿ ಖಾತಾ ಅಂದರೆ ಅದರಲ್ಲಿ ಕೆಲವು ತೊಂದರೆಗಳಿರುತ್ತೆ. ಆದ್ದರಿಂದ ಆಸ್ತಿ ಖರೀದಿಸುವಾಗ ಅಥವಾ ಸೇಲ್ ಮಾಡುವಾಗ ಖಾತೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ. ಇನ್ನೂ ರಿಕ್ವೈರ್ಡ್ ಇದ್ದರೆ ಬಿ ಖಾತೆಯನ್ನು ಖಾತೆಗೆ ಬದಲಾಯಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಸರಳವಾಗಿ ಹೇಳೋದಾದರೆ ಖಾತಾ ಅಂದರೆ ನಿಮ್ಮ ಆಸ್ತಿ ಎಲ್ಲ ರೀತಿಯಿಂದಲೂ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ಬಿ ಖಾತಾ ಅಂದರೆ ಅದರಲ್ಲಿ ಹಲವು ತೊಂದರೆಗಳಿರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಬಿ ಖಾತಾವನ್ನು ಕೂಡ ಖಾತೆಗೆ ನೀವು ಶಿಫ್ಟ್ ಮಾಡಿಕೊಳ್ಬೇಕಾಗತ್ತೆ.